ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಲ್ನಾಡು ಭಾಗದಲ್ಲಿ ಮುಂದುವರಿದ ವರುಣನ ಆರ್ಭಟ. ಹಾವೇರಿ ಜಿಲ್ಲೆಯಲ್ಲಿ ಮೈದುಂಬಿ ಹರಿತಾ ಇರುವಂತ ನದಿಗಳು ವರದಾ, ತುಂಗಭದ್ರಾ ಹಾಗೂ ಕುಮದ್ವತಿ ನದಿಗಳು ಭರ್ತಿಯಾಗಿವೆ. ತುಂಗಭದ್ರಾ ನದಿ ಪ್ರವಾಹಕ್ಕೆ ಮುಳುಗಿದಂತ ಐಕ್ಯ ಮಂಟಪ, ನೀರಲ್ಲಿ ಮುಳುಗಡೆಯಾದ ಅಂಬಿಗರ ಚೌಡಯ್ಯ ಗದ್ದುಗೆ. ರಾಣೆಬೆನ್ನೂರಿನ ಚೌಡಯ್ಯದಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಮುಕ್ತೇಶ್ವರ ದೇವಾಲಯದ ನದಿ ತೀರದಲ್ಲಿರುವಂತಹ ಐಕ್ಯ ಮಂಟಪ ಮುಳುಗಡೆ ಆಗಿದೆ. ಇತ್ತ ಮಳೆ ಇಲ್ಲದೆ ಇದ್ರೂ ಕೂಡ ನದಿ ತೀರದ ರೈತರಲ್ಲಿ ಸಂತಸ ವ್ಯಕ್ತವಾಗಿದೆ. ಹೀಗೆ ನದಿ ನೀರು ಹೆಚ್ಚಾದ್ರೆ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಈ ಕುರಿತು ಹಾವೇರಿ ಜಿಲ್ಲೆಯ ನಮ್ಮ ಪ್ರತಿನಿಧಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡೋಣ. ಮಲೆನಾಡಿನ ಭಾಗದಲ್ಲಿ ಈಗಾಗಲೇ ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ನದಿಗಳು ಈಗಾಗಲೇ ತುಂಬಿ ಈಗಾಗಲೇ ಬೋರ್ಗರಿತಾ ಇರುವಂಥದ್ದು. ಪಕ್ಕದಲ್ಲಿ ಇರ್ತಕ್ಕಂಥ ಅಂಬಿಗರ ಚೌಡಯ್ಯರ ಒಂದು ಗದ್ದುಗೆ ಭಾಗದಲ್ಲಿ ನಾನು ಇರುವಂಥದ್ದು. ಈಗ ನನ್ನ ಬಲಭಾಗದಲ್ಲಿ ಕೂಡ ನಮ್ಮ ಕ್ಯಾಮ್ರಾಮನ್ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾನೆ. ಏನು ಇಲ್ಲಿರ್ತಕ್ಕಂಥ ದೇವಸ್ಥಾನ ನೋಡಲಿಕ್ಕೆ ಬಂದಿರತಕ್ಕಂಥ ಏನು ಪ್ರವಾಸಿಗರು ಆಗಿರ್ಬೋದು ಅಥವಾ ಭಕ್ತಾದಿಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಈ ಒಂದು ನದಿಯನ್ನು ಈಗಾಗಲೇ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ನೀವೇನು ಕೂಡ ನೋಡ್ತಾ ಇದ್ದೀರಿ ಈಗ ಕ್ಯಾಮ್ರಾದಲ್ಲಿ, ಅಲ್ಲೇನು ಐಕ್ಯ ಮಂಟಪ ಕಾಣ್ತಾ ಇದೆ. ಈ ಒಂದು ಐಕ್ಯ ಮಂಟಪ ಬೇರೆ ಯಾರದ್ದೂ ಅಲ್ಲ. ಈಗ ಏನು ಅಂತಂದರೆ ಸಾಕ್ಷಾತ್ ಅಂಬಿಗರ ಚೌಡಯ್ಯನವರು ಏನಂತಂದರೆ ಇಲ್ಲೇ ಬಂದು ಈಗಾಗಲೇ ಅವರು ಐಕ್ಯ ಆಗಿರುವ ನಿಟ್ಟಿನಲ್ಲಿ ಈ ಒಂದು ಸ್ಥಳವನ್ನು ಈಗಾಗಲೇ ಗದ್ದುಗೆಯನ್ನು ನಿರ್ಮಾಣ ಮಾಡಿ ತುಂಗಭದ್ರಾ ನದಿಯ ಪಕ್ಕದಲ್ಲಿ ಈ ಒಂದು ಗದ್ದುಗೆಯನ್ನು ಇಲ್ಲಿರ್ತಕ್ಕಂಥ ಭಕ್ತರು ಕೂಡ ಈಗಾಗಲೇ ನಿರ್ಮಾಣ ಮಾಡಿರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಈ ಒಂದು ಗದ್ದುಗೆ ಈಗಾಗಲೇ ಮುಳುಗಡೆ ಹಂತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಭಕ್ತರಿಗೂ ಕೂಡ ಈಗಾಗಲೇ ಆತಂಕ ಸೃಷ್ಟಿಯಾಗಿದೆ. ಅಂದರೆ ತುಂಬ ಪುರಾತನ ಐತಿಹಾಸಿಕ ಇರತಕ್ಕಂಥ ಒಂದು ಇತಿಹಾಸವನ್ನು ಉಳ್ಳುವಂಥದ್ದು ಏನಂತಂದರೆ ಈ ಗದ್ದುಗೆ ಆಗಿರುವ ಹಿನ್ನೆಲೆಯಲ್ಲಿ ಇದನ್ನು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಈ ಗದ್ದುಗೆಯನ್ನು ಈಗಾಗಲೇ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಈಗಾಗಲೇ ಮನವಿಗಳು ಮತ್ತು ಡಿಮ್ಯಾಂಡ್ ಕೂಡ ಏನಂತಂದರೆ ಈ ಭಾಗದಲ್ಲಿ ಇತಿಹಾಸಕಾರರಾಗಿರ್ಬೋದು, ಜೊತೆಗೆ ಏನಂತಂದರೆ ಭಕ್ತರು ಕೂಡ ಇರುವಂಥದ್ದು. ನಾನು ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅವರು ಈಗ ಬಂದು ಏನನ್ನು ಕಣ್ತುಂಬಿಕೊಂಡಿದ್ದಾರೆ, ಜೊತೆಗೆ ಯಾವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ತಾರೆ, ಜೊತೆಗೆ ರೈತರು ಕೂಡ ಏನಂತಂದರೆ ನದಿ ಭಾಗದಲ್ಲಿರ್ತಕ್ಕಂಥ ರೈತರು ಖುಷಿಯನ್ನು ಕೂಡ ವ್ಯಕ್ತವನ್ನು ಪಡಿಸ್ತಾ ಇರುವಂಥದ್ದು ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಯಾವ ದೇವಸ್ಥಾನಕ್ಕೆ ನೀವು ಇಲ್ಲಿ ಬಂದಿರುವಂಥದ್ದು? ಸೊ ಎಲ್ಲ ಮುಂಚೆ ಬಂದು ಸಣ್ಣ ಇದ್ದಾಗ ಬಂದಿದ್ದು, ಭಾಳ ಆವಾಗ ಹಳೆ ನೆನಪು ಇರೋದು. ಈಗೆಲ್ಲ ನೋಡಿದರೆ ಫುಲ್ ಪ್ರವಾಹದ ರೇಂಜಿಗೆಲ್ಲ ಬಂದ್ಬಿಟ್ಟಿದೆ. ಗದಿ ಎಲ್ಲ ಫುಲ್ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ಸರ್ಕಾರದಿಂದ ಏನಾದರೂ ಸಹಾಯ ಆಗಿ ಗುದ್ಗಿ ಮೇಲೆ ಇರಿಸಿದ್ರೆ ನಮಗೆಲ್ಲ ನೋಡೋಕ್ಕಾಗಲಿ, ಪ್ರವಾಸರಿಗೆಲ್ಲ ನೋಡೋಕ್ಕಾಗಿ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೂ ಕೂಡ ಏನಂತಂದರೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಏನು ಅಂಬಿಗರ ಚೌಡಯ್ಯನವರು ಐಕ್ಯ ಆಗಿರ್ತಕ್ಕಂಥ ಏನು ಗದ್ದುಗೆ ಇದೆ ಇದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಜೊತೆಗೆ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಗ್ಯಾರಂಟಿ ನ್ಯೂಸ್ ಮೂಲಕ ಸರ್ಕಾರಕ್ಕೆ ಮಾಡಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ, ಹುಣಿಸಿಮರದ್, ಗ್ಯಾರಂಟಿ ನ್ಯೂಸ್.